ಡಿಸಿಎಂ ಕೊಟ್ಟ ಗಡುವು ಈ ಗುಂಡಿ ಮುಚ್ಚೋ ವಿಚಾರದಲ್ಲಿ ಮುಗಿದಿದೆ. ಹೈಕೋರ್ಟ್ ಎಷ್ಟೇ ಸಲ ಚಾಟಿ ಬೀಸಿದ್ರೂ ಬಿಬಿಎಂಪಿ ನಿದ್ದೆಯಿಂದ ಎದ್ದೇಳ್ತಾ ಇಲ್ಲ. ಇದರ ಪರಿಣಾಮ ಏನು? ಮುಂಗಾರು ಆರಂಭ ಆಗ್ತಾ ಇದ್ರೂ ಕೂಡ ವಲಯವಾರು ಗುಂಡಿಗಳಿಂದ ಮುಕ್ತಿ ಸಾರ್ವಜನಿಕರಿಗೆ ಸಿಕ್ಕಿಲ್ಲ. ಹಾಗಾದ್ರೆ ವಲಯವಾರು ಎಷ್ಟು ಗುಂಡಿಗಳು ಬಾಕಿ ಇದಾವೆ? ಯಾಕೆ ಮುಚ್ಚೋದಕ್ಕಾಗ್ತಾ ಇಲ್ಲ? ಯಾಕೆ ಈ ರೀತಿ ಮೈಗಳತನವನ್ನ ಬಿಬಿಎಂಪಿ ಪ್ರದರ್ಶನ ಮಾಡ್ತಾ ಇದ್ರೆ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಗಡುವು ಮುಗಿದರೂ ರಸ್ತೆ ಗುಂಡಿ ಮುಚ್ಚಿದ ಬಿಬಿಎಂಪಿ. ಜೂನ್ 4ರ ಡೆಡ್ಲೈನ್ ನೀಡಿದ್ದ ಮುಖ್ಯ ಆಯುಕ್ತರು 5,700 ಗುಂಡಿಗಳ ಪೈಕಿ ಮುಚ್ಚಿದ್ದು 3,700 ಗುಂಡಿ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ಅದರಲ್ಲಿ ರಸ್ತೆಗಳ ಗುಂಡಿ ಸಮಸ್ಯೆ ಕೂಡ ಒಂದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಗರ ಪ್ರದಕ್ಷಿಣೆ ಮಾಡಿ ಮೇ 31ರ ಒಳಗಡೆ ಗುಂಡಿ ಮುಚ್ಚೋದಿಕ್ಕೆ ಹೇಳಿದ್ರು. ಆದ್ರೆ ಬಿಬಿಎಂಪಿ ಮಾತ್ರ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ಮಾಡ್ತಾನೆ ಇದೆ. ಮಳೆ ಮಧ್ಯೆ ವಾಹನ ಸವಾರರ ಪರದಾಟ ಹೆಚ್ಚಾಗಿದ್ದು ಬೆಂಗಳೂರಲ್ಲಿ ಗುಂಡಿ ಅವಾಂತರ ಮುಂದುವರೆದಿದೆ. ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಇದು ಸುಲ್ತಾನ್ ಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿ ನೋಡ್ಬೋದಾಗಿದೆ. ಇಲ್ಲೇನೋ ಚೇಂಬರ್ ಕಟ್ಟಿತ್ತು ಅಂತೇಳಿ ಗುಂಡಿ ತೆಗೆದಿದ್ರೆ ಅದನ್ನು ಮುಚ್ಚಬೇಕಾಗತ್ತೆ, ಡಾಂಬರನ್ನು ಹಾಕಬೇಕಾಗತ್ತೆ. ಇನ್ನು ಡಾಂಬರು ಹಾಕಿಲ್ಲ, ಏನಿಲ್ಲ, ಜಲ್ಲಿ ಕಲ್ಲು ಎಲ್ಲವೂ ಕೂಡ ಹಾಗೇ ಇರುವಂಥದ್ದು ಕಿತ್ತು ಬರ್ತಾ ಇದೆ. ಈ ರೀತಿ BBMP ಅವರು ರಸ್ತೆ ಗುಂಡಿ ಮುಚ್ತೀವಿ ಅಂತ ಹೇಳ್ತಾರೆ, ಇನ್ನೂ ಮಾಡೇ ಇಲ್ಲ. ಇದು BBMPಯ ವರ್ಕ್ಸ್ ಅಂತ ಹೇಳಿ ಈ ರೀತಿಯಾಗಿ ವ್ಯಂಗ್ಯವಾಗಿ ಇಲ್ಲೊಬ್ಬರು ಬರೆದಿರುವಂಥದ್ದು. ಈ ಪ್ರಮಾಣದಲ್ಲಿ BBMP ನಿರ್ಲಕ್ಷ್ಯತನವನ್ನು ತೋರ್ತಾ ಇದೆ. ಇನ್ನು ಬಿಬಿಎಂಪಿ ಗುರುತಿಸಿದಂತಹ 5,700 ಗುಂಡಿಗಳಲ್ಲಿ ಇಲ್ಲಿ ತನಕ ಮುಚ್ಚಿರೋದು 3,950 ಗುಂಡಿಗಳು ಮಾತ್ರ. ಇನ್ನು ಯಾವ್ಯಾವ ವಲಯದಲ್ಲಿ ಗುಂಡಿ ಮುಚ್ಚಬೇಕಾಗಿದೆ ಅಂತ ನೋಡ್ತಾ ಹೋಗೋಣ. ವಲಯವಾರು ಗುಂಡಿಗಳು: ಪೂರ್ವ ವಲಯದಲ್ಲಿ 292 ಗುಂಡಿಗಳನ್ನ ಮುಚ್ಚಬೇಕು. ಪಶ್ಚಿಮ ವಲಯದಲ್ಲಿ 223, ದಕ್ಷಿಣ ವಲಯದಲ್ಲಿ 120, ಬೊಮ್ಮನಹಳ್ಳಿ ವಲಯದಲ್ಲಿ 180, ರಾಜರಾಜೇಶ್ವರಿ ನಗರ ವಲಯದಲ್ಲಿ 230, ಇನ್ನು ಯಲಹಂಕ ವಲಯದಲ್ಲಿ 91 ಆದ್ರೆ ದಾಸರಹಳ್ಳಿ ವಲಯದಲ್ಲಿ 81, ಇನ್ನು ಮಹದೇವಪುರ ವಲಯದಲ್ಲಿ 90, ಕೃಷ್ಣರಾಜಪುರ ವಲಯದಲ್ಲಿ 188 ಗುಂಡಿಗಳನ್ನ ಮುಚ್ಚಬೇಕಾಗಿದೆ. ಒಟ್ಟಾರೆ ಮುಂಗಾರು ಚುರುಕಾಗಿದ್ದು ಬೆಂಗಳೂರು ತತ್ತರಿಸ್ತಾ ಇದೆ. ರಸ್ತೆ ಗುಂಡಿ ಸಮಸ್ಯೆ ಕೂಡ ಪ್ರಮುಖವಾಗಿದೆ. ಈಗಲಾದ್ರೂ ಬಿಬಿಎಂಪಿ ಎಚ್ಚೆತ್ಕೊಂಡು ರಸ್ತೆ ಗುಂಡಿಯನ್ನ ಮುಚ್ಚುತ್ತಾರಾ? ಕಾದು ನೋಡಬೇಕಾಗಿದೆ. ಲೋಕೇಶ್ ಕೋಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.